ವಿಚಾರ ನಟೇಶ್ ಬಂಧಿಸಿರುವಂತೆ ಆರ್ಟಿಐ ಕಾರ್ಯಕರ್ತ ಗಂಗರಾಜು ಒತ್ತಾಯ. ಲೋಕಾಯುಕ್ತ ಕಚೇರಿ ಮುಂದೆ ಕಪ್ಪು ಪಟ್ಟಿ ಪ್ರದರ್ಶನ ಮಾಡಿ ಆಗ್ರಹ. ಬಂಧಿಸಿ ನಟೇಶ್ ಬಂಧಿಸಿ ಅಂತ ಘೋಷಣೆ ಕೂಗಿ ಒತ್ತಾಯ. ಕಸಬಾ ಹೋಬಳಿ ಕೆಸರೆ ಗ್ರಾಮದ 464 ಸರ್ವೆ ನಂಬರ್ 3 ಎಕರೆ 16 ಗುಂಟೆ ಜಮೀನಿಗೆ ಸಂಬಂಧಪಟ್ಟಂಗೆ ಬದಲಿ ಭೂಮಿ ಕೊಡ ವಿಷಯಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರದ ಸೂಕ್ತ ನಿರ್ದೇಶನ ಕೋರಿ ನಟೇಶ್ ಅವರು ಈಗಿದ್ದಂಥ ಒಳಗಡೆ ಎನ್ಕ್ವೈರಿ ಬದಿ ನಟೇಶ್ 14/7/2021 ಪತ್ರ ಬರೀತಾನೆ. ಪತ್ರ ಬರ್ಬಿಟ್ಟು ನಿರ್ದೇಶನ ಕೋರ್ತಾನೆ. ಸ್ವಾಮಿ ಈ ಥರ ಭೂಮಿ ಕೇಳ್ತಾ ಇದ್ದಾರೆ, ನಾವು 60-40 ಕೊಡಕ್ಕೆ ಒಪ್ಕೊಂಡಿದ್ದೀವಿ, ಇದನ್ನ ಪರಿಹಾರ ಕೊಡೋಕೆ ಒಪ್ಕೊಂಡಿದ್ದೀವಿ ಅಂತೇಳಿ ಅದಕ್ಕೆ ನಿರ್ದೇಶನ ಕೋರಿ ಪತ್ರ 14/7/2021 ಬರೀತಾನೆ. ಪತ್ರದಲ್ಲಿ ಏನು ಹೇಳ್ತಾನೆ ಅಂದರೆ, ಸದರಿ 3 ಎಕರೆ 16 ಗುಂಟೆ ಜಮೀನನ್ನು BM ಮಲ್ಲಿಕಾರ್ಜುನ ಸ್ವಾಮಿ ಎಂಬವರು ಶ್ರೀಮತಿ ಪಾರ್ವತಿ ಎಂಬವರಿಗೆ ಮಾರಾಟ ಮಾಡಿದ್ದು ಅಂತ ಹೇಳಿದಾನೆ ನಟೇಶ್. ಪಾರ್ವತಿ ಹೇಳಿದಾನೆ, ಈ ನಟೇಶ್ ಇದೆ ಭ್ರಷ್ಟ. ಇದು ಸಿದ್ದರಾಮಯ್ಯನವರ ಪತ್ನಿ ಹೇಳ್ತಾ ಇರೋದು ಸತ್ಯನಾ ಇಲ್ಲ ನಟೇಶ್ ಹೇಳಿರೋದು ಸತ್ಯನಾ? ಸರ್ಕಾರಕ್ಕೆ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾನೆ ಅಂದ್ರೆ ಅರ್ಥ ಇದರೊಳಗೆ ಭ್ರಷ್ಟಾಚಾರದ ಕೂಪ, ಭ್ರಷ್ಟಾಚಾರನ ಈ ಒಂದು ನಟೇಶ್ ಮಾಡಿರೋ ಅಂತ ಕೆಲಸದಿಂದ ಇವತ್ತು 5-6 ಸಾವಿರ ಕೋಟಿ ಹಗರಣ ಮೂಡೋದಲ್ಲಾಗಕ್ಕೆ ಇಷ್ಟೆಲ್ಲ ನೀವುಗಳೆಲ್ಲ ನಿಂತ್ಕೋಬೇಕಾಗಿರೋದು ಬೀದಿನಲ್ಲಿ. ಹಾಗಾಗಿ ಸರ್ಕಾರಕ್ಕೆ ತಪ್ಪು ಮಾಹಿತಿಯನ್ನು ಕೊಟ್ಟಿರೋದ್ರಿಂದ ಸರ್ಕಾರ ಕೂಡಲೇ ಇವನ ವಿರುದ್ಧ ಕ್ರಮ ತಗೋಬೇಕು. ಮತ್ತೆ ಒಳಗಡೆ ಇದ್ದಾನೆ ಇವಾಗ ಲೋಕಾಯುಕ್ತರು, ಇವನ್ನ ತಕ್ಷಣ ಅವನು ಬಂಧಿಸಬೇಕು, ಹೊರಗಡೆ ಬರಕ್ಕೆ ಬಿಡಬಾರ್ದು, ಅವನನ್ನು ಇವಾಗ ತಕ್ಷಣ ಬಂಧಿಸಬೇಕು.